ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. ಶೆವರ್ಲೆಟ್ ಸ್ಪಾರ್ಕ್ 9 ಮಾಡಲ್ದು ಪೆಟ್ರೋಲ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೆ. ಅಪಾಯಿಂಟ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರೀ ನಿಮಿಷ್ಕರಿಗೆ 1,35,000 ಕೊಡ್ಬಿಡ್ತೀವಿ ಸರ್. ಇಂದ ಕಮ್ಮಿ ಇಲ್ಲ ನೋಡಿ, ಕಮ್ಮಿ ಹೇಳ್ಬಿಡ್ತಾ ಇದೀನಿ ಅಂತ ಸೈರನ್ ಹೊಡಿತಾ ಇದೆ ಗಾಡಿ. ಓಕೆ ಓಕೆ ಓಕೆ, ಅದನ್ನು ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಓಕೆ ಓಕೆ ಸರ್, ಇನ್ನು ಸರ್ ಪ್ರೈಸ್ 9 lakhs 9 ಲಕ್ಷ. ಓಕೆ ಓಕೆ ಸರ್, 2010 ಮಾಡಲ್ಗೆ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 2 ಲಕ್ಷಕ್ಕೆ 2 ಲಕ್ಷಕ್ಕೆ ಬರೀ 2 lakhಗೆ ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ ಸರ್. 1,60,000 ಕೊಡ್ತೀನಿ ಸರ್. 1,60,000 1,60,000 ಲಕ್ಸುರಿ ಗಾಡಿ ಕೊಡ್ತೀನಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 8 ಲಕ್ಷ ಕೊಡ್ಬಿಡ್ತೀವಿ ಸರ್. ಮಾರ್ಕೆಟ್ ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 8 lakhs ಕೊಡ್ತೀವಿ ಸರ್. 8 ಲಕ್ಷಕ್ಕೆ ಬರೀ 8 ಲಕ್ಷಗೆ 7,50,000 ಕೊಡ್ಬಿಡ್ತೀನಿ. 7.5 ಲಕ್ಷ ಕೊಡ್ಬಿಡ್ತೀನಿ. 7.5 ಲಕ್ಷಕ್ಕೆ ಬರೀ 7.5 ಲಕ್ಷಗೆ MP ಗಾಡಿ ವಿತ್ NOC ಕೊಡ್ತೀನಿ ಸರ್. ಈಗ ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ. 5,75,000 ಕೊಡ್ಬಿಡ್ತೀನಿ. 5,75,000 ಬರೀ 5,75,000 ಆಗಿದೆ ಸರ್. ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 6 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಕಮ್ಮಿ ಅಂದ್ರೂ 5.5 ಲಕ್ಷ. ನಮ್ಮ ಹತ್ರ ಬನ್ನಿ, ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಡೈರೆಕ್ಟ್ ಆಗಿ ನಾನು 4,75,000 ಕೊಡ್ಬಿಡ್ತೀನಿ ಸರ್. 4,75,000 ಆಗಿದೆ ಸರ್. 6 ಲಕ್ಷದಿಂದ 5.5 ಲಕ್ಷಗೇನು ಸಿಗಲ್ಲ ಸರ್. 4,75,000ಗೆ ರ್ಯಾಪಿಡ್ 16 ಮಾಡಲ್ ಕೊಡ್ತೀನಿ ಸರ್. ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ 7 lakhs ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 9-10 lakhs ಇಂದ ಕಮ್ಮಿ ಇಲ್ಲ ಸರ್. 18 ಮಾಡಲ್ದು 6 ಹೇರ್ ಬ್ಯಾಗ್ ಇರೋದು, ಸಾರಿ 8 ಹೇರ್ ಬ್ಯಾಗ್ ಇರೋದು, ಸನ್ ರೂಫ್ ಇರೋದು, ಪುಷ್ ಬಟನ್ ಸ್ಟಾರ್ಟ್, ಅದನ್ನು ಆಪ್ಷನಲ್ ವೆಹಿಕಲ್ ಕೊಡ್ತೀನಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಅಲ್ಫಾ ಕಾರ್ಸ್ ಬಂದಿದ್ದೀನಿ. ಏನಕ್ಕಂದ್ರೆ ಎಲ್ಲ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹಾಗೇನೆ ಒಳ್ಳೊಳ್ಳೆ ಪ್ರೈಸಿಗೆ ಸರ್ ಗಾಡಿಗಳು ಕೊಡ್ತೀನಿ ಅಂತ ಹೇಳಿದ್ರು. ಹಾಗೇನೆ ಸರ್ ಇದ್ರೆ ಸರ್ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ವೆಲ್ಕಮ್ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್. ಸರ್ ಮತ್ತೊಂದ್ಸರಿ ಶೋರೂಮ್ ಲೊಕೇಶನ್ ಸರ್. ಅಲ್ಫಾ ಕಾರ್ಸ್ ನೋಡಿದ ತಕ್ಷಣ ಫೇಸ್ ಗೊತ್ತಾಗಿರ್ಬೋದು ಎಲ್ಲರಿಗೆ. ಅಲ್ಫಾ ಕಾರ್ಸ್ ಫಸ್ಟ್ ಆಫ್ ಆಲ್ ಲೊಕೇಶನ್ ಹೇಳ್ತೀನಿ. ನಮ್ಮ ಶೋರೂಮ್ಗೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಬನ್ನಘಟ್ಟ ರೋಡ್ ನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಸ್ವಲ್ಪ ಮುಂದೆ ಬಂದ ಅದ್ರ ಸ್ವಲ್ಪ ಮುಂದೆ ಬಂದ ಅರ್ಕೆರೆ ಸಿಗ್ನಲ್ ಇಂದ ರೈಟ್ ತಗೊಂಡಿದ ತಕ್ಷಣ 100 ಮೀಟರ್ ನಲ್ಲಿ 6ನೇ ಶೋರೂಮ್ ಇದೆ. ಅಲ್ಫಾ ಕಾರ್ಸ್ ಇದೆ. ನಿಮ್ಗೆ ಲೋನ್ ಬಗ್ಗೆ 2012 ಮಾಡಲ್ ಮೇಲೆಯಿಂದ ಯಾವ್ದಾದ್ರು ಗಾಡಿ ಇರಲಿ, ನಾವು ಪೆಟ್ರೋಲ್ ಇರಲಿ ಡೀಸೆಲ್ ಇರಲಿ ಲೋನ್ ಮಾಡಿಸ್ಕೊಡ್ತೀವಿ. ಆದ್ಮೇಲೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಲೋನ್ಸ್ ಮಾಡಿಸ್ಕೊಡೋಣ. ಆಮೇಲೆ ಬೇರೆ ಅಂದ್ರೆ ಗಾಡಿ ಈ ಸತಿ ಪ್ರೈಸಿಂಗ್ ಕೊಡ್ತೀನಿ. ಪ್ರೈಸಿಂಗ್ಗೆ ಶಾಕ್ ಆಗಬೇಕು. ಪ್ರೈಸಿಂಗ್ ತುಂಬ ಲೋ ಬಜೆಟ್ ಇಂದ ಹೈ ಬಜೆಟ್ ತನಕನೂ ಇದೆ. ಹೈ ಬಜೆಟ್ ಅಂದ್ರೆ ಅದು ದೊಡ್ಡ ಗಾಡಿ ಇದ್ರೂ ಪ್ರೈಸ್ ನಲ್ಲಿ ನಿಮ್ಗೆ ಆಫರ್ ಕೊಟ್ಟಿದ್ದೀನಿ. ಚೀಪ್ ಪ್ರೈಸ್ ನಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ಬಜೆಟ್ ಫ್ರೆಂಡ್ಲಿ ಸರ್. ಬಜೆಟ್ ಫ್ರೆಂಡ್ಲಿ ಗಾಡಿ ಕೊಟ್ಟಿದ್ದೀನಿ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ ಸರ್? ಸರ್, ಕರ್ನಾಟಕ ಲೋನ್ ಬಗ್ಗೆ ಏನು ಇದು ತಲೆ ಕಟ್ಸ್ಕೊಂಡ್ಬೇಡಿ. ಎಲ್ಲರೂ ಬೆಂಗಳೂರಿನಲ್ಲಿ ಮಾಡ್ಕೊಡ್ತಾರೆ ಲೋನ್ 35 ಕಿಲೋಮೀಟರ್ ರೇಂಜ್ ಒಳಗಡೆ. ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದ್ರೂ ಇಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ, ಇಲ್ಲಾಂದ್ರೆ ಓನ್ ಮನಿ ಇರಬೇಕು, ಇಲ್ಲಾಂದ್ರೆ ಒಳ್ಳೆ ಟ್ರಾನ್ಸಾಕ್ಷನ್ ಇರಬೇಕು, ಇಲ್ಲಾಂದ್ರೆ ಸ್ಯಾಲರಿ ಎಂಪ್ಲಾಯ್ ಇರಬೇಕು, ಏನಾದರೂ ಒಂದು ಸ್ವಂತ ಅಂಗಡಿ ಇದ್ರೂ ನಾವು ಮಾಡಿಸ್ಕೊಡೋದು ಪ್ರಯತ್ನ ಪಡ್ತೀವಿ ಸರ್. ಸರ್ ಹಾಗೆ 0 ಡೌನ್ ಪೇಮೆಂಟ್ ಇದ್ದೇ ಇರುತ್ತಲ್ಲ ಸರ್? ಸರ್, ನಮ್ಮ ಹತ್ರ ಒಂದು 40 to 50% 0 ಡೌನ್ ಪೇಮೆಂಟ್ ನಲ್ಲಿನೂ ವೆಹಿಕಲ್ಸ್ ಇರುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಸ್ವಲ್ಪ ಹಿಂದೆ ಮುಂದೆ ಇದ್ರೆ ಒಂದು 10, 20, 30, 40, 50,000, 1 ಲಕ್ಷ ಎಷ್ಟಿದ್ರೆ ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ. ಅದು ಡೌನ್ ಪೇಮೆಂಟ್ ನಾವು ಬೇಕಂದ್ರೆ ನಿಮ್ಗೆ ಲೋನ್ ಮಾಡಿಸ್ಕೊಡೋಣ ಸರ್. ಸರ್ ಆಲ್ಮೋಸ್ಟ್ ಗೊತ್ತಿದೆ ಸರ್ ಸ್ಟಾಕ್ ಇವತ್ತು ಇಲ್ಲ ಅಂದ್ರೆ ಕಮ್ಮಿ ಅಂದ್ರೇನು 80 ಇಂದ 90 ವೆಹಿಕಲ್ಸ್ ಇದೆ. ಫುಲ್ ತುಂಬಿ ಆಚೆನೂ ನಾನು ನಿಲ್ಸಿದ್ದೀನಿ. ಇಲ್ಲಿ ಫುಲ್ ತುಂಬಿಸ್ಬಿಟ್ಟಿದ್ದೀನಿ ನೋಡಿ. ಕ್ಯಾಮ್ರಾ ತೋರಿಸಿ. ಎಲ್ಲ ಫುಲ್ ತುಂಬಿಸ್ಬಿಟ್ಟಿದ್ದೀನಿ. ಆಚೆನೂ ಬಂದ್ಬಿಟ್ಟಿದೆ ನೋಡಿ ಸ್ಟಾಕ್. ಬೇರೆ ಜಾಗನೂ ನಿಲ್ಸ್ಬಿಟ್ಟಿದ್ದೀನಿ. ಅದಕ್ಕಿಂತ ಸ್ಟಾಕ್ ಇಲ್ಲಿ ನಿಲ್ಸಕ್ಕೆ ಆಗಿಲ್ಲ. ಇನ್ನ ನನ್ನ ಹತ್ರ ಇನ್ವೆಂಟರಿ ನಲ್ಲಿ ಆಚೆನು ನಾನು ಬೇರೆಯವ್ರ ತರ ಹೇಳಲ್ಲ ಸರ್. ಇವತ್ತು ಇದು 100 ಇದೆ ಅಂತ ಒಂದು 20 ಗಾಡಿ ಇರ್ಬೋದು ಸರ್ ಆಚೆ ಇನ್ವೆಂಟರಿನಲ್ಲಿ. ಸರ್ ಇವತ್ತು ಇಷ್ಟೊಂದು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ 1,25,000, 1,35,000 ಇಂದ ಸ್ಟಾರ್ಟ್ ಆಗಿದೆ. 7,000 ಓಡಿರೋ ಗಾಡಿ, ಬರೀ 7,000 ಓಡಿರೋ ಗಾಡಿ ಸಿಂಗಲ್ ಓನರ್ದು 1,35,000 ಕೊಡ್ತೀನಿ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1,25,000 ಕೊಡ್ತೀನಿ. ಈ ತರ ಬಹಳ ವೆಹಿಕಲ್ಸ್ ಇದೆ ನನ್ನ ಹತ್ರ. ಗಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನನ್ನ ಹತ್ರ ಪ್ರೀಮಿಯಂ ಗಾಡಿನೂ 1,60,000 ಇದೆ. ಇನ್ನೊಂದು ಲಕ್ಸುರಿಯಸ್ ಪ್ರೀಮಿಯಂ BMW ಬೆನ್ಸ್ ತರ ಗಾಡಿನೂ 3 ಲಕ್ಷಗೇನು ಇದೆ. ಮಾಡೆಲ್ ಗಾಡಿ ಲೋನ್ ಆಗಿರೋದು 0 ಡೌನ್ ಪೇಮೆಂಟ್ ನಲ್ಲಿ, ಅದೂ ಡೀಸೆಲ್ ಗಾಡಿ 12 ಮಾಡೋ 1.5 ಲಕ್ಷಗೆ ಇದೆ. ಈ ತರ ಬಹಳ ಗಾಡಿ ಇದೆ ನನ್ನ ಹತ್ರ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಯಾವ ಗಾಡಿ ಬೇಕು ಆ ಗಾಡಿ ಸಿಕ್ಕೇ ಸಿಗುತ್ತೆ 100% ನಿಮ್ಗೆ. ಆ ತರ ನಮ್ಮ ಹತ್ರ ವಿಡಿಯೋನಲ್ಲಿ ಇಲ್ಲ, ಆಚೆ ಇನ್ವೆಂಟರಿನಲ್ಲಿ ಇದೆ ನಮ್ದು. ನಮಗೆ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ನಾವು ತರಿಸ್ಕೊಡ್ತೀವಿ. ನೀವು ಬಂದ್ಬಿಡಿ ಡೈರೆಕ್ಟ್ ಆಗಿ ಶೋರೂಮ್ಗೆ. ಓಕೆ, ಅವ್ರು ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಟ್ಟರು ಅನ್ಬೋದು. ಹಾಗೆ ವಿಡಿಯೋ ಶುರು ಮಾಡೋಣ ಸರ್. ಮಾಡ್ಬಿಡೋಣ ಬನ್ನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರೆಲ್ಲ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ.
ಸರ್ ಅಲ್ಫಾ ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ಶೆವರ್ಲೆಟ್ ಸ್ಪಾರ್ಕ್, ಹಾ ಶೆವರ್ಲೆಟ್ ಸ್ಪಾರ್ಕ್ 2009 ಮಾಡಲ್ದು, ಬರೀ 7000 ಓಡಿದ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದು? 7000 ಓಡಿದೆ ಸರ್, 7000 ಓಡಿರೋದು ಸಿಂಗಲ್ ಓನರ್, 7000 ಓಡಿರೋದು. ಹಾ ಸರ್, ಎಲ್ಲ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ವೆಹಿಕಲ್. ಇದರಲ್ಲಿ ನಿಮ್ಗೆ ಪೌಂಡ್ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್. 4 ಬ್ರ್ಯಾಂಡ್ ನ್ಯೂ ಟೈರ್ ಅಲ್ಲ ಸರ್ ಇದು? ಹೌದು. ಓಕೆ ಓಕೆ ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತಲ್ಲ ಸರ್ ಇದು? ಹೌದು. ಒಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ ಸರ್, ಇನ್ನೊಂದು ಸರ್ ಓನರ್ ಮಾಡಲು ಪ್ರೈಸ್ ಸರ್? ಈ ಗಾಡಿ 7000 ಓಡಿರೋದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಬರೀ 7000, 7000 ಓಡಿದೆ. ಈ ಗಾಡಿ ನಿಮ್ಮ ಇಷ್ಟರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. ಶೆವರ್ಲೆಟ್ ಸ್ಪಾರ್ಕ್ 9 ಮಾಡಲ್ದು, ಪೆಟ್ರೋಲ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೆ. ಪವರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ ಬರೀ ನಿಮ್ಮ ಇಷ್ಟರಿಗೆ 1,35,000 ಕೊಡ್ಬಿಡ್ತೀವಿ ಸರ್. 1,35,000? 1,35,000 135ಗೆ. ಓಕೆ ಸರ್, ಇದು ವರ್ಣ ಇಲ್ಲ, ವರ್ಣ ಟ್ರಾನ್ಸ್ಫಾರ್ಮರ್. ಓಕೆ, ಯಾವ್ದು ಹೇಳಿ? ವರ್ಣ ಟ್ರಾನ್ಸ್ಫಾರ್ಮರ್ 2010 ಮಾಡಲ್. ನೋಡಿ, ನ್ಯೂ ಶೇಪ್ ಅದು, ಹೆಡ್ಲೈಟ್ಸ್, ಗ್ರಿಲ್ ಎಲ್ಲ ಬರುತ್ತೆ ಇದರಲ್ಲಿ. ನ್ಯೂ ಹೆಡ್ಲೈಟ್, ನ್ಯೂ ಗ್ರಿಲ್, ನ್ಯೂ ಬಂಪರ್ ಎಲ್ಲ, ವುಡನ್ ಫಿನಿಶಿಂಗ್, ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ಈ ಗಾಡಿ ನಿಮ್ಮ ಇಷ್ಟರಿಗೆ, ಈ ಗಾಡಿ ನಿಮ್ಗೆ 2010 ಮಾಡಲ್ಗೆ ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 2 ಲಕ್ಷಕ್ಕೆ, 2 ಲ್ಯಾಕ್ಸ್ಗೆ, ಬರೀ 2 ಲ್ಯಾಕ್ಸ್ಗೆ ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ ಸರ್. 2 ಲ್ಯಾಕ್ಸ್ಗೆ ಸರ್ ಹೇಳಿ. ಸರ್ ಶೆವರ್ಲೆಟ್ ಬೀಟ್ ಡೀಸೆಲ್ ಗಾಡಿ ಬೇಕು ನಿಮ್ಗೆ, ಅದನ್ನು ಪವರ್ ಸ್ಟೇರಿಂಗ್, AC ಇರುವ ಗಾಡಿ ಬೇಕು. ಅದನ್ನು 25 ಮೈಲೇಜ್ ಬರುವ ಗಾಡಿ ಬೇಕು. ಅದನ್ನು ಲೋನ್ ಆಗ್ಬೇಕು ನಿಮ್ಗೆ, ಆ ತರ ಗಾಡಿ ಬೇಕು. ಈ ಬೀಟ್ 12 ಮಾಡಲ್ದು ಬರೀ 1,50,000ಗೆ. ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1,50,000. ಡೀಸೆಲ್ ಬೇಡ ನಿಮ್ಗೆ, ಪೆಟ್ರೋಲ್ ಬೇಕು. ಪೆಟ್ರೋಲ್ನು ಇದೆ, ಸೇಮ್ ಮಾಡಲ್ 12 ಮಾಡಲ್. ಇದರಲ್ಲಿ ನೀವು ಪವರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ. ಈ ಗಾಡಿ ಇನ್ನು ನಿಮ್ಗೆ ಡೈರೆಕ್ಟ್ ಆಗಿ 1,50,000. ಇದು ಅದು ತಗೊಳ್ಳಿ, ಇದು ಅದು ತಗೊಳ್ಳಿ. 1,50,000ಗೆ ಇದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ. ಸರ್ ಸ್ಕೋಡಾ ಆಕ್ಟೋವಿಯಾ, ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ, ಲೋ ಬಜೆಟ್ ನಲ್ಲಿ. ಅದನ್ನು 2 ಲಕ್ಷ ಒಳಗಡೆ ಇದು ಕೊಡ್ತೀನಿ ನೋಡಿ ನಿಮ್ಗೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಪವರ್ ಸ್ಟೇರಿಂಗ್, AC ಎಲ್ಲ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 1,60,000 ಕೊಡ್ತೀನಿ ಸರ್. 1,60,000. 1,60,000ಗೆ ಲಕ್ಸುರಿ ಗಾಡಿ ಕೊಡ್ತೀನಿ ಸರ್. ಇದು ಸ್ಕೋಡಾ ಸೂಪರ್ಬ್, ಸನ್ ರೂಫ್, ಎಂಟೈರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿನಲ್ಲಿ ಎಲ್ಲ ಪ್ರೀಮಿಯಂ ಲಕ್ಸುರಿಟಿ ಬರುತ್ತೆ, BMW, ಬೆನ್ಸ್ ತರ. ಈ ಗಾಡಿ ನಿಮ್ಮ ಇಷ್ಟರಿಗೆ ಡೈರೆಕ್ಟ್ ಆಗಿ 2010 ಮಾಡಲ್ದು ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 3 ಲಕ್ಷ ಕೊಡ್ತೀನಿ. ಬರೀ 3 ಲಕ್ಷ? ಬರೀ 3 ಲ್ಯಾಕ್ಸ್ಗೆ. ಏನ್ ಸರ್ ಇವತ್ತೆಲ್ಲ ಬಜೆಟ್ ಫ್ರೆಂಡ್ಲಿ ಸರ್ ವೆಹಿಕಲ್ಸ್ ಎಲ್ಲ? ಫ್ರೆಂಡ್ಲಿ ಬಜೆಟ್ ಬನ್ನಿ, ಇನ್ನ ಕೊಡ್ತೀನಿ ಸರ್. ಹೇಳಿ ಸರ್. 2015 ಮಾಡಲ್ ನ್ಯಾನೋ ಬೇಕು, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಬೇಕು. ಎಲ್ಲ ಫೀಚರ್ ಇರುವ ಪವರ್ ಸ್ಟೇರಿಂಗ್, ಪೌಂಡ್, AC ಎಲ್ಲ ಇರುವ ಗಾಡಿ ಬೇಕು. ಬನ್ನಿ ಅಲ್ಫಾ ಕಾರ್ಸ್ಗೆ. 15 ಮಾಡಲ್ದು ಅದನ್ನು ನ್ಯಾನೋ ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಪವರ್ ಸ್ಟೇರಿಂಗ್, AC ಎಲ್ಲ ಇರುವ. ಬರೀ ಮಾರ್ಕೆಟ್ ನಲ್ಲಿ 175 ಇಂದ ಕಮ್ಮಿ ಇಲ್ಲ. ಟ್ವಿಸ್ಟ್, ನ್ಯಾನೋ ಟ್ವಿಸ್ಟ್ 1,25ಗೆ ಕೊಡ್ತೀನಿ ಸರ್. 1,25,000ಗೆ? ಹೌದು ಸರ್. ಹೇಳಿ ಸರ್. ಇದು ಈ ಗಾಡಿ ಯಾವ ಗಾಡಿ ಹೇಳಿ? ಮರಾಜೋ. ಮಹೀಂದ್ರ ಮರಾಜೋ. ಏನ್ ಮಾಡಲ್ ಹೇಳಿ? 2018 ಮಾಡಲ್, ಲಕ್ಸುರಿಯಸ್ ವೇರಿಯಂಟ್. ಇದರಲ್ಲಿ ಎಲ್ಲ ನಿಮಗೆ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾವರ್ ಸ್ಟೇರಿಂಗ್ ಮಾಡ್ಕೊಂಡು, M8 ಟಾಪ್ ಅಂಡ್ ಡ್ಯಾಶ್ ಬೋರ್ಡ್ ತೋರಿಸಿ, ಇದೊಂದು ಸೀಟ್ಸ್ ತೋರಿಸಿ, ಕ್ಯಾಪ್ಟನ್ ಸೀಟ್ ಸಮೇತ ಬರುತ್ತೆ. ಗಾಡಿ ತುಂಬಾ ಲಕ್ಸುರಿಯಸ್ ಅಂಡ್ ಲಕ್ಸುರಿಟಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 8 ಲಕ್ಷ ಕೊಡ್ಬಿಡ್ತೀವಿ ಸರ್. ಮಾರ್ಕೆಟ್ ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 8 ಲ್ಯಾಕ್ಸ್ ಕೊಡ್ತೀವಿ ಸರ್. 8 ಲಕ್ಷಕ್ಕೆ ಹೇಳಿ ಸರ್. ಇದು ವಾಲ್ಕ್ಸ್ವ್ಯಾಗನ್ ವೆಂಟೋ. ಯಾವ ಮಾಡಲ್ ಹೇಳಿ? 14 ಮಾಡಲ್ದು. 14 ಮಾಡಲ್? 14 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಮಾಡಲ್ ವೆಂಟೋ ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? 14 ಅದೂನು ಡೀಸೆಲ್ ಗಾಡಿ. ಅದೂನು ಡೀಸೆಲ್ ಒಳ್ಳೆ ಮೈಲೇಜ್, ಅದೂನು ಹೈಲೈನ್ ಸರ್. ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ನಿಮ್ಗೆ. ಈ ಗಾಡಿ ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ವೆಂಟೋ, ಅದು ಡೀಸೆಲ್ ಗಾಡಿ? ಹೌದು. ಸರ್ ಹೇಳಿ ಸರ್. ರೆನಾಲ್ಟ್ ಲಾಡ್ಜಿ. ಇದು ಲಾಡ್ಜಿ ಏನ್ ಮಾಡಲ್ ಹೇಳಿ? 2015 ಮಾಡಲ್, ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ ಈ ಮ್ಯಾಗ್ವಿಲ್ಸ್ ಇದೆ. ಇದರಲ್ಲಿ ಲೆದರ್ ಸೀಟ್ಸ್ ನೋಡಿ ಹೊಸದು ಇದೆ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಈ ಗಾಡಿ ರೆನಾಲ್ಟ್ ಲಾಡ್ಜಿ ನಿಮಿಷ್ಕರಿಗೆ ಸರ್ 2016 ಮಾಡಲ್ದು. ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಇದನ್ನು 0 ಡೌನ್ ಪೇಮೆಂಟ್ 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. 4,50,000ಗೆ ಲಾಡ್ಜಿ ಕೊಡ್ತೀನಿ ಸರ್. ಸರ್ ಇನೋವಾ? ಸರ್ ಇನೋವಾ 2015 16 ಮಾಡಲ್ದು. 16 ಮಾಡಲ್, 2016 ಮಾಡಲ್ ಇನೋವಾ ಇದು. ಈ ಗಾಡಿ
ಎಲ್ಲಾ ಫ್ಯೂಚರ್ಸ್ ಸಮೇತ ಬರುತ್ತೆ ಸರ್ ನಿಮ್ಗೆ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್ ಸ್ಟೀರಿಂಗ್ ಮುಂದ್ಕೊಂಡ್ರೆ ಎಲ್ಲ ಬರುತ್ತೆ ಗಾಡಿನಲ್ಲಿ ಹಾ ಸರ್ ಫ್ಯೂಚರ್ ಸಮೇತ ಇದೆ ಈ ಗಾಡಿ ಓಕೆ ಈ ಇನೋವಾ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ಹುಡ್ಕೊಳ್ಳಿ ಕರ್ನಾಟಕ ಗಾಡಿ ನಮ್ಮ ಹತ್ರ MP ಗಾಡಿನೂ ಇದೆ ಅದನ್ನು ತೋರಿಸ್ತೀನಿ ಕರ್ನಾಟಕ ಗಾಡಿ ಬರೀ 10 lakhsಗೆ ಓನ್ಲಿ 10 lakhsಗೆ ಕೊಡ್ತೀನಿ 10 lakh 10 ಲಕ್ಷಗೆ ಓಕೆ MP ಸೇಮ್ ಕಲರ್ MP ಗಾಡಿ ವೈಟ್ ಕಲರ್ ಇದೆ ನೋಡಿ ಇದು ಇನೋವಾ ಇದೂನು ಇನೋವಾ ಓಕೆ 2016 ಮಾಡಲ್ ಇದೂನು ಹಾ ಸರ್ ಇದು ವಿತ್ NOC ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ ಫೋಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಈ ಗಾಡಿ ಇನೋವಾ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ 7,50,000 ಕೊಡ್ಬಿಡ್ತೀನಿ 7.5 ಲಕ್ಷ ಕೊಡ್ಬಿಡ್ತೀನಿ 7.5 ಲಕ್ಷಕ್ಕೆ ಇನೋವಾ 7.5 ಲಕ್ಷಗೆ MP ಗಾಡಿ ವಿತ್ NOC ಕೊಡ್ತೀನಿ ಸರ್ ಓಕೆ ಸರ್ ಕ್ರೇಟಾ ಸರ್ ಕ್ರೇಟಾ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ ಈ ಗಾಡಿ ವೈಟ್ ಕಲರ್ದು ಕ್ರೇಟಾ ಸಿಂಗಲ್ ಓನರ್ ವೆಹಿಕಲ್ ಹಾ ಸರ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್ 11-12 lakhs ಇಂದ ಕಮ್ಮಿ ಇಲ್ಲ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 8.5 ಲಕ್ಷ ಕೊಡ್ತೀನಿ 8.5 ಲಕ್ಷಕ್ಕೆ ಬರೀ 8.5 ಲಕ್ಷಗೆ ಕೊಡ್ತೀನಿ ಸರ್ ಸರ್ ರೆನಾಲ್ಡ್ ಡಸ್ಟರ್ 2018 ಮಾಡಲ್ದು ಆಟೋಮೆಟಿಕ್ ವೆಹಿಕಲ್ ಇದರಲ್ಲಿ ನಿಮ್ಗೆ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಸ್ಟೀರಿಂಗ್ ಮುಂದ್ಕೊಂಡ್ರೆ ಎಲ್ಲ ಬರುತ್ತೆ ಗಾಡಿ ತುಂಬಾ ಎಕ್ಸಲೆಂಟ್ ಅಂಡ್ ಸೈಕ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ 18 ಮಾಡಲ್ದು ಗಾಡಿ 18 ಮಾಡಲ್ 18 ಮಾಡಲ್ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಜೆ ಕೊಡ್ಬಿಡ್ತೀನಿ ಹೇಳಿ 5,75,000 ಕೊಡ್ಬಿಡ್ತೀನಿ 5,75,000 ಬರೀ 5,75,000 ಆಗಿದೆ ಸರ್ ಮಾರ್ಕೆಟ್ ನಲ್ಲಿ 7 ಲಕ್ಷ ಇಂದ ಕಮ್ಮಿ ಇಲ್ಲ ನಾನು 5,75,000 ಕೊಡ್ತೀನಿ ಸರ್ ಸರ್ 19 ಮಾಡಲ್ದು ಸಿಂಗಲ್ ಓನರ್ ಕ್ಯಾಪ್ಚರ್ 33,000 ಓಡಿದೆ ಕ್ಯಾಪ್ಚರ್ ಇದ್ರದ್ದು ನೆಕ್ಸ್ಟ್ ವರ್ಷನ್ ಇದು ಇದು ಡಸ್ಟರ್ ನೆಕ್ಸ್ಟ್ ವರ್ಷನ್ ಸಿಂಗಲ್ ಓನರ್ ಗಾಡಿ ಅದನ್ನು 33,000 ಕಾಡೆಡ್ ಶೋರೂಮ್ ಹಿಸ್ಟ್ರಿಯಿಂದ ಓಡಿದೆ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ ಪುಷ್ ಬಟನ್ ಸಮೇತ ಬರುತ್ತೆ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 750 ಇಂದ ಕಮ್ಮಿ ಇಲ್ಲ 6 ಲಕ್ಷ ಕೊಡ್ಬಿಡ್ತೀವಿ 6 ಲಕ್ಷ ಸರ್ ಇದು ಹೌದು ಸರ್ ಸ್ಕೋಡಾ ಸರ್ ಸ್ಕೋಡಾ ಸೂಪರ್ಬ್ ಸಾರಿ ರ್ಯಾಪಿಡ್ ಇದು ಆಟೋಮೆಟಿಕ್ ವೆಹಿಕಲ್ ನಮ್ಮ ಹತ್ರ ಡೀಸೆಲ್ ಇದೆ ಇದರಲ್ಲಿ ಪೆಟ್ರೋಲ್ ಇದೆ ಆಟೋಮೆಟಿಕ್ ತೋರಿಸ್ತಾ ಇರೋದು ಅದನ್ನು 16 ಮಾಡಲ್ ವೆಹಿಕಲ್ ಯಾವ ಮಾಡಲ್ ಹೇಳಿ 16 ಮಾಡಲ್ ವೆಹಿಕಲ್ ಇದರಲ್ಲಿ ನಿಮ್ಗೆ ಟಾಪ್ ಅಂಡ್ ಎಲಿಗೆನ್ಸ್ ಪ್ಲಸ್ ಬರೋದು ಇದು ನೋಡಿ ಎಷ್ಟು ಜಬರ್ದಸ್ತ್ ಇದೆ ಗಾಡಿ ಫೋಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಸ್ಟೀರಿಂಗ್ ಮುಂದ್ಬಿಟ್ಟು ಎಲ್ಲ ಇದೆ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ 16 ಮಾಡಲ್ದು ರ್ಯಾಪಿಡ್ ಅದನ್ನು ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುವ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್ 6 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್ ಕಮ್ಮಿ ಅಂದ್ರೂ 5.5 ಲಕ್ಷ ನಮ್ಮ ಹತ್ರ ಬನ್ನಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್ ಡೈರೆಕ್ಟ್ ಆಗಿ ನಾನು 4,75,000 ಕೊಡ್ಬಿಡ್ತೀನಿ ಸರ್ 4,75,000 ಸರ್ 6 ಲಕ್ಷದಿಂದ 5.5 ಲಕ್ಷಗೇನು ಸಿಗಲ್ಲ ಸರ್ 4,75,000 ರ್ಯಾಪಿಡ್ 16 ಮಾಡಲ್ ಕೊಡ್ತೀನಿ ಸರ್ ಹೇಳಿ ಸರ್ ರೆನಾಲ್ಡ್ ಡಸ್ಟರ್ 2013 ಮಾಡಲ್ RX ಟಾಪ್ ಅಂಡ್ ವೇರಿಯಂಟ್ ಇದು ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಸ್ಟೀರಿಂಗ್ ಮುಂದ್ಬಿಟ್ಟು ಎಲ್ಲ ಫೀಚರ್ ಸಮೇತ ಬರುತ್ತೆ 20+ ಮೈಲೇಜ್ ಬರುತ್ತೆ ಸರ್ ಡಸ್ಟರ್ ಇದು ಸರ್ ಡೀಸೆಲ್ ಸರ್ ಇದು ಡೀಸೆಲ್ RX ಟಾಪ್ ಅಂಡ್ ಅದು 110 PS ಗಾಡಿ ಇದು ಈ ಗಾಡಿ 60,000 ಓಡಿದೆ ಡೀಸೆಲ್ ಗಾಡಿ ಡೈರೆಕ್ಟ್ ಆಗಿ ಶೋರೂಮ್ ಗೆ ವಿಸಿಟ್ ಮಾಡಿ ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೂ 5 ಲಕ್ಷ ಇಂದ ಕಮ್ಮಿ ಇಲ್ಲ ಡೈರೆಕ್ಟ್ 4 ಲಕ್ಷ ಕೊಡ್ತೀನಿ ಸರ್ 4 ಲಕ್ಷ 4 lakhsಗೆ ಸರ್ ಹೇಳಿ ಸರ್ ಗ್ರ್ಯಾಂಡ್ ಐಟನ್ ಗ್ರ್ಯಾಂಡ್ ಐಟನ್ ಇದು 2017 ಮಾಡಲ್ ಇದು ಇದನ್ನು 7,000 ಓಡಿದೆ ಸರ್ 7,000 ಓಡಿದೆ ಬರೀ 7,000 ಓಡಿದೆ ಗಾಡಿ ಸಿಂಗಲ್ ಓನರ್ ವೆಹಿಕಲ್ 7,000 ಓಡಿರೋದು ಸಿಂಗಲ್ ಓನರ್ ವೆಹಿಕಲ್ ಅಷ್ಟ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ ಸರ್ ಅಂದ್ರೆ ಫುಲ್ಲಿ ಲೋಡೆಡ್ ಸರ್ ಇದು ಫುಲ್ಲಿ ಲೋಡೆಡ್ ಸರ್ ಪುಷ್ ಬಟನ್ ಸಮೇತ ಬರುತ್ತೆ ಇದು 7,000 ಓಡಿರೋದು ಸಿಂಗಲ್ ಓನರ್ ವೆಹಿಕಲ್ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ವಿಸಿಟ್ ಮಾಡಿ 17 ಮಾಡಲ್ದು ಸಿಂಗಲ್ ಓನರ್ ಅಷ್ಟ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು 7,000 ಓಡಿರೋ ಗಾಡಿ ಬರೀ 5 ಲಕ್ಷ ಕೊಡ್ತೀನಿ ಸರ್ 5 ಲಕ್ಷಕ್ಕೆ 7,000 ಓಡಿರೋದು ಟಾಪ್ ಎಂಡ್ ಅದ್ನಲ್ಲಿ ಆಪ್ಷನಲ್ 5 ಲಕ್ಷಕ್ಕೆ ಸರ್ ಹೇಳಿ ಸರ್ ಇದು ವರ್ನಾ ಫ್ಲೂಡಿಕ್ ಇದು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್
ಇದರಲ್ಲಿ ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಓಕೆ ಇದರಲ್ಲಿ ನಿಮ್ಗೆ 6 ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್, ಸನ್ ರೂಫ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ ಅಷ್ಟು ಜಬರ್ದಸ್ತ್ ಅಂಡ್ ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ 18 ಮಾಡಲ್ದು ವರ್ಣ, ಯಾವ ಮಾಡಲ್ ಹೇಳಿ? 18 ಮಾಡಲ್, 18 ಮಾಡಲ್ ವರ್ಣ ಇದು. ಸನ್ ರೂಫ್ ಸಮೇತ ಬರುತ್ತೆ. ಓಕೆ ಈ ಗಾಡಿ ಸನ್ ರೂಫ್ ಸಮೇತ 8 ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ, ಎಲ್ಲ ಫ್ಯೂಚರ್ಸ್ ಇರುವ ಗಾಡಿ. ಅದನ್ನು ರೆಡ್ ಕಲರ್ದು. ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ 7 lakhs ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 9-10 lakhs ಇಂದ ಕಮ್ಮಿ ಇಲ್ಲ ಸರ್. 18 ಮಾಡಲ್ದು 6 ಹೇರ್ ಬ್ಯಾಗ್ ಇರೋದು, ಸಾರಿ 8 ಹೇರ್ ಬ್ಯಾಗ್ ಇರೋದು, ಸನ್ ರೂಫ್ ಇರೋದು, ಪುಷ್ ಬಟನ್ ಸ್ಟಾರ್ಟ್, ಅದನ್ನು ಆಪ್ಷನಲ್ ವೆಹಿಕಲ್ ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸಿಟಿ ಸರ್ ಇದು? ಸರ್ ಹೋಂಡಾ ಸಿಟಿ ಮಾರ್ಕೆಟ್ ನಲ್ಲಿ ಫುಲ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳಿ. ಅದು ನ್ಯೂ ಶೇಪ್ ಅಲ್ಲ ಸರ್ ಇದು? ನ್ಯೂ ಶೇಪ್ ಇದು 2016 ಮಾಡಲ್ದು. ಓಕೆ 2016 ಮಾಡಲ್. ಎಲ್ಲಾ ಫೀಚರ್ಸ್ VMT ಟಾಪ್ ಎಂಡ್ ಇದು. ಓಕೆ ಓಕೆ. ಇದರಲ್ಲಿ ನಿಮ್ಗೆ ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಇದೆ. ಓಕೆ ಎಲ್ಲ ಫೀಚರ್ ಇರುವ ಗಾಡಿ ನಿಮ್ಗೆ. ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಎಲ್ಲ ಇರುವ ಗಾಡಿ. ಈ ಗಾಡಿ 2016 ಮಾಡಲ್. ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಹೇಳಿ ಸರ್ ಪ್ರೈಸ್. ಡೈರೆಕ್ಟ್ ಆಗಿ 6 lakhs ಕೊಡ್ತೀನಿ ಸರ್. 6 ಲಕ್ಷಕ್ಕೆ. 6 ಲಕ್ಷಕ್ಕೆ. ಮಾರ್ಕೆಟ್ ನಲ್ಲಿ 16 ಮಾಡಲ್ ವೆಹಿಕಲ್ 758 lakhs ಹೇಳ್ತಾರ ಸರ್. ನಾನು 6 ಲಕ್ಷ, ಅದನ್ನು 16 ಮಾಡಲ್ 16 ಮಾಡಲ್ದು VMT ಟಾಪ್ ಎಂಡ್ ಗಾಡಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಆಲ್ಟ್ರೋಸ್ ಸರ್. ಓಕೆ ಸರ್ ಆಲ್ಟ್ರೋಸ್ 2020 ಮಾಡಲ್ದು ಗಾಡಿ. 53,000 ಕಿಲೋಮೀಟರ್ ಓಡಿದೆ. ಗಾಡಿ ಚೆನ್ನಾಗಿದೆ. ಇದರಲ್ಲಿ ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಸಿಕ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ನೀಟ್ ಆಗಿದೆ ಸರ್. ಶೋರೂಮ್ ಟೆಸ್ಟ್ ತರ ಕಾಣ್ತಿದೆ. ಹೊಳಿತಾ ಇದೆ. ಓಕೆ ಹೊಳಿತಾ ಇದೆ ಸರ್. ಹೊಳಿತಾ ಇದೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. 2016 ಮಾಡಲ್ದು, ಸಾರಿ 2020 ಮಾಡಲ್ದು ಆಲ್ಟ್ರೋ ನ್ಯೂ ಶೇಪ್ ಅದೂನು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ 5,85,000ಗೆ 5,85,000ಗೆ ಕೊಡ್ಬಿಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಈ ಗಾಡಿ ನಿಮ್ಗೆ ಹೋಂಡಾ ಸಿವಿಕ್ 2010 ಮಾಡಲ್ದು ಗಾಡಿ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಫಸ್ಟ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಏನು ಫೀಚರ್ಸ್ ಮಿಸ್ಸೇ ಆಗಲ್ಲ ಸರ್. ಈಗ ಎಲ್ಲ ಫೀಚರ್ ಬರುತ್ತಲ್ಲ ಸರ್ ಇದರಲ್ಲಿ? ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ ಪೂರ್ತಿ ಫೀಚರ್ಸ್ ಸಮೇತ. ಈ ಗಾಡಿ 7,90,000 ಆಗಿದೆ ಸರ್. ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 2006 ಮಾಡಲ್ ಸಿಗಲ್ಲ. ನಾನು 2010 ಮಾಡಲ್ 2006 ಮಾಡಲ್ ಪ್ರೈಸ್ 2010 ಮಾಡಲ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀನಿ. 2,90,000. 2006 ಮಾಡಲ್ಗೆ 3 ಲಕ್ಷಗೆ ಸೆಲ್ ಮಾಡ್ತಾರೆ ಸರ್. ನಾನು ಅದಕ್ಕಿಂತ 10 ಮಾಡಲ್ ಸೆಲ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಬಲೀನೋ ಸರ್. ಬಲೀನೋ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 66,000 ಕಿಲೋಮೀಟರ್ ಓಡಿದೆ. ಇದರಲ್ಲಿ ನಿಮ್ಗೆ ಫಸ್ಟ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್, ಆಟೋ ಕ್ಲೋಸರ್ ಮಿರರ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಎಲ್ಲ ಫೀಚರ್ ಇರುವ ಗಾಡಿ ಸರ್. ಇಷ್ಟು ಫೀಚರ್ ಇರುವ ಗಾಡಿ 2016 ಮಾಡಲ್ದು. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಈ ಗಾಡಿ ನಿಮ್ಗೆ 6 ಲಕ್ಷ ಕೊಡ್ಬಿಡ್ತೀವಿ. 6 ಲಕ್ಷಕ್ಕೆ ಸರ್? 6 ಲಕ್ಷನೂ ಬೇಡ ಸರ್. ಡೈರೆಕ್ಟ್ ಹೋಗಿ ಸರ್ 550ಗೆ ಕೊಡೋಣ ಸರ್. 5,500 ಕೊಡೋಣ ಹೋಗಿ ಸರ್. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಶಿಫ್ಟ್ ಡಿಸೈರ್ ಸರ್ ಇದು? ಶಿಫ್ಟ್ ಡಿಸೈರ್ 2020 ಮಾಡಲ್ ಸರ್. 20 ಮಾಡಲ್ ನ್ಯೂ ಶೇಪ್, ಆಪಲ್ ಶೇಪ್. ಇದರಲ್ಲಿ ನಿಮಗೆ ಫಸ್ಟ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್, ವುಡನ್ ಫಿನಿಶಿಂಗ್, ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಈ ಗಾಡಿ 2020 ಮಾಡಲ್. ಮಾರ್ಕೆಟ್ ನಲ್ಲಿ 7.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಡೈರೆಕ್ಟ್ 6 ಲಕ್ಷ ಕೊಡಿ ತಗೊಂಡೋಗಿ ಸರ್. 6 ಲಕ್ಷಕ್ಕೆ ಡಿಸೈರ್ ಅದೂನು ನ್ಯೂ ಶೇಪ್ 2020 ಮಾಡಲ್ 6 ಲಕ್ಷ ಕೊಡ್ತಾ ಇದೀನಿ ಸರ್. ಓಕೆ ಓಕೆ ಸರ್ ಇದು ಸಿಂಗಲ್ ಓನರ್ i20 ಸರ್. ಎಷ್ಟು ಓನರ್ ಹೇಳಿ? ಸಿಂಗಲ್ ಓನರ್ 10 ಮಾಡಲ್ದು i20. ಓಕೆ ಸಿಂಗಲ್ ಓನರ್ 10 ಮಾಡಲ್ i20. ಇದರಲ್ಲಿ ನಿಮ್ಗೆ ಫಸ್ಟ್ ಸ್ಟೇರಿಂಗ್ ಎಲ್ಲ ಬರುತ್ತೆ. AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ನೀಟ್ ಆಗಿದೆ. ಹೌದು, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 10 ಮಾಡಲ್ದು ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 380 ಇಂದ ಕಮ್ಮಿ ಇಲ್ಲ ಸರ್. ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ಬರೀ 280ಗೆ ಸಿಂಗಲ್ ಓನರ್ ವೆಹಿಕಲ್ ಅದನ್ನು i20 ಕೊಡ್ತೀವಿ ಸರ್. ಓಕೆ ಸರ್. ಹಾಗೆ ಒಂದು ಡಸ್ಟರ್ ಇದೆ ಸರ್. ಸರ್ ಡಸ್ಟರ್ ಇದು 2016 ಮಾಡಲ್ದು ನ್ಯೂ ಶೇಪ್ ಗಾಡಿ. ಮ್ಯಾನ್ಯುಯಲ್, ಅದು ಆಟೋಮೆಟಿಕ್ ತೋರಿಸಿದೆ. ಇದು ಮ್ಯಾನ್ಯುಯಲ್ ಟ್ರಾನ್ಸ್ಪೋರ್ಟ್. ಟಾಪ್ ಎಂಡ್ ವೆಹಿಕಲ್. ಫಸ್ಟ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 2016 ಮಾಡಲ್ದು
ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 5,25,000 ಕೊಡ್ಬಿಡ್ತೀವಿ ಸರ್. 5,20,000ಕ್ಕೆ 25,000ಗೆ 16 ಮಾಡಲ್ 6.5 ಲಕ್ಷದಿಂದ ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ. 5,25,000ಗೆ 5,25,000 ಕೊಡ್ಬಿಡ್ತೀವಿ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ಬಂದು ರೆನಾಲ್ಡ್ ಕ್ವಿಡ್ ನ್ಯೂ ಶೇಪ್. ನ್ಯೂ ಶೇಪ್ ಗಾಡಿ ಇದು 2020 ಮಾಡಲ್ದು ಗಾಡಿ. ಎಷ್ಟು ಜಬರ್ದಸ್ತ್ ಅಂಡ್ ಎಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ದು ಗಾಡಿ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಪೌಂಡೋ ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಎಷ್ಟು ಚೆನ್ನಾಗಿರುವ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 2020 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ ಸರ್. 480 490 ಇಂದ ಕಮ್ಮಿ ಇಲ್ಲ. 4 ಲಕ್ಷ ಆಗಿ ನ್ಯೂ ಶೇಪ್ 2020 ಮಾಡಲ್ ಕೊಡೋಣ. 4 ಲಕ್ಷಕ್ಕೆ ಬರೀ 4 ಲಕ್ಷಗೆ. ನೆಕ್ಸ್ಟ್ ಇದು ವರ್ಣ. ವರ್ಣ 2010 ಮಾಡಲ್ದು ಆಟೋಮೆಟಿಕ್ ಡೀಸೆಲ್ ಅದ್ರಲ್ಲಿ ಸರ್ ಇದು. ಪೊಂಡೋ ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಜಬರ್ದಸ್ತ್ ಅಂಡ್ ಸಿಕ್ ಕಂಡೀಷನ್ ಅಲ್ಲಿ ಇದೆ. 2010 ಮಾಡಲ್ದು ವರ್ಣ ಟ್ರಾನ್ಸ್ಫಾರ್ಮರ್ 10 ಮಾಡಲ್ದು ಇದು. ಅದೂನು ಎಲ್ಲ ಬರುತ್ತೆ ನಿಮ್ಗೆ, ಎಲ್ಲ ಫೀಚರ್ಸ್ ಸಮೇತ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಎಸ್ಎಕ್ಸ್ ಟಾಪ್ ಅಂಡ್ 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ. ಅದನ್ನು 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ. ಹೌದು ಸರ್ ನೆಕ್ಸ್ಟ್ ಸರ್ ಹುಂಡೈ ಇಯಾನ್ ಸರ್. ಹುಂಡೈ ಇಯಾನ್ 2012 ಮಾಡಲ್ದು 12 ಮಾಡಲ್ದು. ಈ ಗಾಡಿ ನಿಮ್ಗೆ ಇದರಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮ್ಗೆ ನೋಡಿ ಪೌಂಡೋ ಬರುತ್ತೆ. ಇದರಲ್ಲಿ ಎಲ್ಲಾ ಫೀಚರ್ ಇರುವ ಗಾಡಿ. LPG ಪ್ಲಸ್ ಪೆಟ್ರೋಲ್. LPG ನಲ್ಲಿ ಒಂದು 25 ಮೈಲೇಜ್ ಬರುತ್ತೆ, ಪೆಟ್ರೋಲ್ ನಲ್ಲಿ ಒಂದು 20 ಮೈಲೇಜ್ ಬರುತ್ತೆ. ಟೋಟಲ್ ಸೇರ್ಸ್ ಬಿಟ್ರೆ 45 ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಬರೀ 7,20,000ಗೆ 220ಗೆ ಕೊಡೋಣ ಸರ್. 220 ಅಷ್ಟಾ ಟಾಪ್ ಎಂಡ್ ಇದ್ದವು. ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಶೇವಿಂಗ್ ಮುಂದ್ಕೊಂಡ್ರು, ಆಟೋ ಕ್ಲೋಸರ್ ಮಿರರ್, ಬ್ರ್ಯಾಂಡ್ ನ್ಯೂ ಟೈಲ್ಸ್ ಇದೆ ಗಾಡಿನಲ್ಲಿ. ಇಂಟೀರಿಯರ್ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 2010 ಮಾಡಲ್ದು. 10 ಮಾಡಲ್ 2010 ಮಾಡಲ್. ಯಾವ ಮಾಡಲ್ ಹೇಳಿ? 10 ಮಾಡಲ್ದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿಗೆ ಕೊಡ್ಬಿಡ್ತೀನಿ ಸರ್. ಪ್ರೈಸ್ ಬರೀ 7,80,000 ಕೊಡೋಣ ಸರ್. 7,80,000 ಮಾರ್ಕೆಟ್ ನಲ್ಲಿ 380 ಇಂದ ಕಮ್ಮಿ ಇಲ್ಲ. 280ಗೆ ಕೊಡೋಣ ಸರ್. ಸರ್ ಎರಡು ಫಿಯೆಸ್ಟಾ ಇದೆ ಸರ್. ಸಿಲ್ವರ್ ಇದೆ, ಬ್ಲಾಕ್ ಇದೆ. ಸಿಲ್ವರ್ ಇದೆ, ಬ್ಲಾಕ್ ಇದೆ. ಎರಡೂನು ಇದೆ. ಇದು 2011 ಮಾಡಲ್, ಇದು 2009 ಮಾಡಲ್. ಎರಡೂನು ಡೀಸೆಲ್ ವೆಹಿಕಲ್ಸ್. ಎಳ್ಳಲ್ಲಿ ಸೇಮ್ ಫೀಚರ್. ಪೊಂಡೋ ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫೀಚರ್ ಸೇಮ್ ಫೀಚರ್ ಬರೋದು. ಯಾವ್ದು ಫೀಚರ್ ಮಿಸ್ ಆಗಲ್ಲ ಅಂತ. ಈ 11 ಮಾಡಲ್ ಬರೀ 7,20,000 ಕೊಡೋಣ. 9 ಮಾಡಲ್ 1,80,000ಗೆ ಕೊಡೋಣ. ಯಾವ ಬೇಕು? ಬ್ಲಾಕ್ ಕಲರ್ ಬೇಕು, ಬ್ಲಾಕ್ ಕಲರ್ ತಗೊಳ್ಳಿ. ಸಿಲ್ವರ್ ಕಲರ್ ಬೇಕು, ಸಿಲ್ವರ್ ಕಲರ್ ತಗೊಳ್ಳಿ. ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ ಸರ್. 7,20,000 1,80,000. ಸರ್ ಬೋಲ್ಟ್, ಟಾಟಾ ಬೋಲ್ಟ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ನಿಮ್ಗೆ ಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಇರುವ ಗಾಡಿ, ಸಿಂಗಲ್ ಓನರ್ ಗಾಡಿ. 15 ಮಾಡಲ್ ಟಾಟಾ ಬೋಲ್ಟ್. ಈ ಗಾಡಿ ಬರೀ 3 ಲಕ್ಷ ಕೊಡ್ಬೇಡ. ಬರೀ 3 ಲಕ್ಷಕ್ಕೆ 15 ಮಾಡಲ್ ಸಿಂಗಲ್ ಓನರ್ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಸರ್. ಹೇಳಿ. ಹೋಂಡಾ ಸಿಟಿ 2009 ಮಾಡಲ್ ಐವಿ ಟೆಕ್ನಿಕ್ ಶೇಪ್ ಗಾಡಿ. ಗಾಡಿನಲ್ಲಿ ನಿಮ್ಗೆ ಪೊಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗೋ, ಶೇವಿಂಗ್ ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ. 9 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 9 ಮಾಡಲ್. ಹೌದು, 9 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 280ಗೆ ಕೊಡ್ಬಿಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 370 380 ಇಂದ ಕಮ್ಮಿ ಇಲ್ಲ. 280ಗೆ ಕೊಡೋಣ ಸರ್. ಇನ್ನೊಂದು ಸರ್ ಹೋಂಡಾ ಜಾಜ್. ಇದರಲ್ಲಿ ನಿಮ್ಗೆ ಹೋಂಡಾ ಸಿಟಿ ಇಂಜಿನ್ ಬರುತ್ತೆ. ಇದರಲ್ಲಿ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫೀಚರ್ಸ್ ಸಮೇತ ಎಲ್ಲ ಫೀಚರ್ಸ್ ಬರುತ್ತೆ. ಹೋಂಡಾ ಸಿಟಿ ಇಂಜಿನ್, ಹೇರ್ ಬ್ಯಾಗ್, ABS ಇರುವ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 7,20,000. ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. 7,20,000 3,20,000 ಇಂದ ಕಮ್ಮಿ ಇಲ್ಲ. 7,20,000 ಕೊಡ್ತೀವಿ ಸರ್. ಹೋಂಡಾ ಬ್ರಿಯೋ 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದರಲ್ಲಿ ನಿಮ್ಗೆ ಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. 15 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ. ಇದು ಬರೀ 3,60,000ಗೆ ಸರ್. 3,60,000ಗೆ 15 ಮಾಡಲ್ ಬ್ರಿಯೋ ಕೊಡ್ತೀನಿ ಸರ್. ವರ್ಣ ಫ್ಲೂಯಿಡ್ ಬೇಕು 2015 ಮಾಡಲ್ ನ್ಯೂ ಶೇಪ್ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ಸರ್. ಇದು ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ನ್ಯೂ ಶೇಪ್ ಪೊಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮ್ಗೆ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6 ಲಕ್ಷ ಇಂದ ಕಮ್ಮಿ ಕೊಡಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ
ನಿಮಿಷ್ಕರಿಗೆ 5,50,000 ಕೊಡ್ಬಿಡ್ತೀನಿ ಸರ್. 5,50,000 ಕಮ್ಮಿ ಅದು ನ್ಯೂ ಶೇಪ್. ನ್ಯೂ ಶೇಪ್ ಕಮ್ಮಿ ಅಂದ್ರೇನು, ತುಂಬಾ ಕಮ್ಮಿ ಅಂದ್ರೇನು 6 ಲಕ್ಷ, 7 ಲಕ್ಷದಿಂದ ಕಮ್ಮಿ ಇಲ್ಲ. 6 ಲಕ್ಷಗೆ ಫೈನಲ್ ಡೆಡ್ ಲೈನ್ ಇರೋದು. ನಾವು 5.5 ಕೊಡೋಣ ಸರ್. 5.5. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಶಿಫ್ಟ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಇದೂನು ಸಿಂಗಲ್ ಓನರ್. ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 10 ಮಾಡಲ್ ಗಾಡಿ. ಅದೂನು ಬರೀ 3 ಲಕ್ಷ ಕೊಡ್ತೀನಿ. ಬರೀ 3 ಲಕ್ಷಕ್ಕೆ 10 ಮಾಡಲ್ 3 ಲಕ್ಷ ಕೊಡ್ತೀನಿ ಸರ್. ಶಿಫ್ಟ್ ನೋಡಿದ್ರೆ ನೋಡಿ, ಯಾರು ಬಂದು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್. ಹೋಂಡಾ ಅಮೇಜ್ 2000 ಇದು 14 ಮಾಡಲ್ದು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಇದೂನು 20+ ಮೈಲೇಜ್ ಬರುತ್ತೆ ಸರ್. ಡೀಸೆಲ್. ಓಕೆ. ಫೀಚರ್ಸ್ ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್, ಡಿಫಾಗರ್ ಸ್ಟೇರಿಂಗ್ ಮುಂದ್ಕೊಂಡ್ರೆ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 14 ಮಾಡಲ್ದು ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಸರ್. ಡೈರೆಕ್ಟ್ ಮಾರ್ಕೆಟ್ ನಲ್ಲಿ ಇದು ಕಮ್ಮಿ ಅಂದ್ರೇನು ಎಷ್ಟಿದೆ ಹೇಳಿ ಸರ್. 4 ಲಕ್ಷದಿಂದ ಕಮ್ಮಿ ಇಲ್ಲ. ಬಟ್ ನೀವು ಕೂಡ ಸರ್ ಇವಾಗ ಸರ್ ಡೈರೆಕ್ಟ್ ಆಗಿ ಬನ್ನಿ ಸರ್. ಅಲ್ಫಾ ಕಾರ್ಗೆ 14 ಮಾಡಲ್ದು, ಅದನ್ನು ಡೀಸೆಲ್ ಗಾಡಿ 330ಗೆ ಕೊಡ್ತೀನಿ ಸರ್. 330ಗೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಸ್ಯಾಂಟ್ರೋ 19 ಮಾಡಲ್ದು, ನ್ಯೂ ಶೇಪ್ ಸ್ಯಾಂಟ್ರೋ 19 ಮಾಡಲ್ 33 ನೋಡಿ. ಓಲ್ಡ್ ಸ್ಯಾಂಟ್ರೋ ನೋಡಿ ಬೇಜಾರಾಗಿದೆ. ನ್ಯೂ ಶೇಪ್ ಇದೆ ಇಲ್ಲಿ. ನ್ಯೂ ಶೇಪ್ 19 ಮಾಡಲ್ 33,000 ನೋಡಿದೆ ಸರ್. ಬರೀ 33,000 ಓಡಿರೋದು ಗಾಡಿ. ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ತೀನಿ ಹೇಳಿ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 5.5 ಲಕ್ಷದಿಂದ ಕಮ್ಮಿ ಇಲ್ಲ. 4.5 ಲಕ್ಷ ಕೊಡೋಣ ಸರ್. 4.5 ಲಕ್ಷಕ್ಕೆ ಅದು ನ್ಯೂ ಶೇಪ್ ಸ್ಯಾಂಟ್ರೋ 33,000 ನೋಡಿರೋದು ಗಾಡಿ ಕೊಡೋಣ. 33,000 ಸರ್. ನೆಕ್ಸ್ಟ್ ಸರ್ ಇದು ಅಲ್ಟೀಸ್. ಇದು ನ್ಯೂ ಶೇಪ್ ಕೊರೋಲಾ ಅಲ್ಟೀಸ್. ಈ ಗಾಡಿ ಬಂದು 2009 ಮಾಡಲ್ದು. ಎಲ್ಲ ನಿಮ್ಗೆ ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ. 9 ಮಾಡಲ್. ಹೌದು. ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮುಂದ್ಕೊಂಡ್ರು ಎಲ್ಲ ಬರುತ್ತೆ. ಲಕ್ಸುರಿಯಸ್ ವೇರಿಯಂಟ್, ತುಂಬಾ ಎಕ್ಸ್ಟ್ರಾ ಫೀಲ್ ಗಾಡಿ ಇದು. 2009 ಮಾಡಲ್ದು ಅಲ್ಟೀಸ್. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 290ಗೆ ಕೊಡೋಣ ಸರ್. 290ಗೆ. ಹೌದು ಸರ್. ನೆಕ್ಸ್ಟ್ ಸರ್ ಗ್ರ್ಯಾಂಡ್ i10 2014 ಮಾಡಲ್ದು. 14 ಮಾಡಲ್. ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 14 ಮಾಡಲ್ದು ಗ್ರ್ಯಾಂಡ್ i10 ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 380ಗೆ ಕೊಡ್ಬಿಡೋಣ ಸರ್. 14 ಮಾಡಲ್ದು ಗ್ರ್ಯಾಂಡ್ i10 ಅದನ್ನು 380. ಸರ್ i10 ಇಂದ ಬೇಜಾರಾಗ್ಬಿಟ್ಟಿದ್ದೀರಾ, ಗ್ರ್ಯಾಂಡ್ i10 ಇಂದಾನು ಬೇಜಾರಾಗ್ಬಿಟ್ಟಿದ್ದೀರಾ. ಗ್ರ್ಯಾಂಡ್ i10 ನಿಯೋಸ್ ತಗೊಂಡ್ ಬಂದಿದ್ದೀವಿ. ನ್ಯೂಸ್ ಶಬ್ದ ಯಾವ ತರ ಇದೆ ನೋಡಿ, ಎಷ್ಟು ಜಬರ್ದಸ್ತ್ ಇದೆ. 28,000 ಓಡಿರೋದು. 28,000 ಓಡಿ ಸರ್. ಇದು 28,000 ಓಡಿರೋದು. 2020 ಮಾಡಲ್. 6,25,000 ಕೊಡ್ಬಿಡೋಣ ಸರ್. 6,25,000 ಮಾರ್ಕೆಟ್ ನಲ್ಲಿ 725 ಇಂದ ಕಮ್ಮಿ ಇಲ್ಲ. 625ಗೆ ಕೊಡ್ಬಿಡೋಣ ಸರ್. ಸ್ಕೋಡಾ ರ್ಯಾಪಿಡ್ ಸರ್. ಇದು ಸರ್ ರ್ಯಾಪಿಡ್ ಇದು 2015 ಮಾಡಲ್ದು. ಸರ್ 14 ಮಾಡಲ್ ಡೀಸೆಲ್ 20+ ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 14 ಮಾಡಲ್ದು ಡೈರೆಕ್ಟ್ ಆಗಿ 450ಗೆ ಕೊಡ್ಬೇಡ ಸರ್. 450ಗೆ. 4.5 ಮಾರ್ಕೆಟ್ ನಲ್ಲಿ 5.5 ಕಮ್ಮಿ ಇಲ್ಲ. 4.5 ಕೊಡೋಣ ಸರ್. 4.5. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಸನ್ರೂಫ್ ಇರುವ ಗಾಡಿ ಹೋಂಡಾ ಸಿಟಿ 15 ಮಾಡಲ್, ಸೆಕೆಂಡ್ ಓನರ್. ಸನ್ರೂಫ್ ವಿತ್ ಪುಷ್ ಬಟನ್ ಸ್ಟಾರ್ಟ್, ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮುಂದ್ಕೊಂಡ್ರು ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಸನ್ರೂಫ್ ಇರುವ ಗಾಡಿ ಡೈರೆಕ್ಟ್ ಆಗಿ ಬನ್ನಿ ಸರ್. ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 580ಗೆ ಕೊಡ್ಬೇಡ. ನಾವು 5,80,000 5,80,000ಗೆ ಸನ್ರೂಫ್, ಪುಷ್ ಬಟನ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಫುಲ್ ಫೀಚರ್ ಇರುವ ಗಾಡಿ ಸರ್. 2020 ಹೈಬ್ರಿಡ್. ಇದು ನಾರ್ಮಲ್ ಗಾಡಿ ಅಲ್ಲ, ಹೈಬ್ರಿಡ್. ಇದು ನ್ಯೂ ಶೇಪ್ 20+ ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮ್ಗೆ ZXi ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಇದರಲ್ಲಿ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮುಂದ್ಕೊಂಡ್ರು ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ. ಯಾವ್ದು ಫ್ಯೂಚರ್ ಮಿಸ್ ಆಗಲ್ಲ. ZXi ಪ್ಲಸ್ ಅಂದ್ರೆ ಎಲ್ಲಾ ಫ್ಯೂಚರ್ಸ್ ಇರುತ್ತೆ. ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಈ ಗಾಡಿ ನಿಮಿಷ್ಕರಿಗೆ 2020 ಮಾಡಲ್ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 9 lakhs ಕೊಡ್ಬಿಡ ಸರ್. 12 lakhs ಇಂದ ಕಮ್ಮಿ ಇಲ್ಲ ನೋಡಿ. ಕಮ್ಮಿ ಹೇಳ್ಬಿಡ್ತಾ ಇದೀನಿ ಅಂತ ಸೈರನ್ ನೋಡಿತಾ ಇದೆ ಗಾಡಿ. ಅದನ್ನು ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಸರ್ ಇನ್ನು ಸರ್ ಪ್ರೈಸ್ 9 lakhs. 9 ಲಕ್ಷ. ಓಕೆ ಸರ್. ನೆಕ್ಸ್ಟ್ ಸರ್ ನ್ಯಾನೋ. ಇದು ನ್ಯಾನೋ ಟ್ವಿಸ್ಟ್ ಫೋಂಡೋ ಪೋಸ್ಟರಿಂಗ್ AC,
ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಜಬರ್ದಸ್ತ್ ಇದೆ. ಇದೂನು 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ? ಹೌದು, 0 ಡೌನ್ ಪೇಮೆಂಟ್ ಸರ್ ನಲ್ಲಿ. ಮ್ಯಾಗ್ವಿಲ್ ಎಲ್ಲ ಇದಲ್ಲ ಸರ್? ಮ್ಯಾಗ್ವಿಲ್ ಎಲ್ಲ ಎಲ್ಲ ಮ್ಯಾಗ್ವಿಲ್ಸ್ ಎಲ್ಲ ಸಮೇತ ಬರುತ್ತೆ. 4 ಬ್ರಾಂಡ್ ನ್ಯೂ ಟೈರ್ ಸರ್ ಇದು? ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ಫ್ಯೂಚರ್ಸ್ ಇದೆ. 14 ಮಾಡಲ್ದು. ಓಕೆ. ಈ ಗಾಡಿ ನಿಮ್ಮ ಯುಷ್ಕರಿಗೆ ಡೈರೆಕ್ಟ್ ಆಗಿ 1,25,000 ಕೊಡೋಣ. 1,25,000 ವಿತ್ ಮ್ಯಾಗ್ವಿಲ್ 4 ಬ್ರಾಂಡ್ ನ್ಯೂ ಟೈರ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ. ಮಾರ್ಕೆಟ್ ನಲ್ಲಿ 1,75 ಇಂದ ಕಮ್ಮಿ ಇಲ್ಲ. ಸರ್ ಇಗ್ನಿಸೋ? ಸರ್ ಇಗ್ನಿಸ್ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಇದು ಪೆಟ್ರೋಲ್ ವೇರಿಯಂಟ್. ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಮಾರುತಿ ಇದು. ಓಕೆ. ಈ ಗಾಡಿನೂ ತುಂಬಾ ಡಿಮ್ಯಾಂಡ್ ಇದೆ. 20+ ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 18 ಮಾಡಲ್ದು 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 18 ಮಾಡಲ್ ಕಮ್ಮಿ ಇಲ್ಲ, 5 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್. ಸರ್ ರೆನಾಲ್ಟ್ ಕ್ವಿಡ್ 2017 ಮಾಡಲ್ದು ಸೆಕೆಂಡ್ ಓನರ್. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್, AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂಗುಂಟು ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 17 ಮಾಡಲ್ದು 60,000 ಓಡಿರೋದು ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ, ಆಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ 3,10,000 ಕೊಡೋಣ ಸರ್. 3,10,000ಕ್ಕೆ? ಸರ್ ನೆಕ್ಸ್ಟ್ ಸರ್ ಆಲ್ಟೋ K10 ಇದು. K10 ಆಲ್ಟೋನು ಇಲ್ಲ, ಆಲ್ಟೋ 800 ಇಲ್ಲ, ಆಲ್ಟೋ K10. ಈ ಗಾಡಿ ನಿಮ್ಮ ಇಷ್ಕರಿಗೆ ಪೌಂಡ್ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 2.5 ಇದೆ. ಡೈರೆಕ್ಟ್ ಆಗಿ ಆಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 1,75,000 ಕೊಡೋಣ ಸರ್. 1,75,000ಕ್ಕೆ? ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಶಿಫ್ಟ್ ಸರ್ ಇದು? ಸರ್ ಶಿಫ್ಟ್ 2006 ಮಾಡಲ್ದು ವಿತ್ ಪೌಂಡ್ ಪೋಸ್ಟರಿಂಗ್, AC, ಹೇರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಬರುತ್ತೆ ಈ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ ಆಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 160ಗೆ ಡೀಸೆಲ್ ಗಾಡಿ, ಅದೂನು ಶಿಫ್ಟ್ ಕೊಡ್ತೀನಿ. ಡೀಸೆಲ್ ಗಾಡಿ 7 ಮಾಡಲ್ದು ಡೀಸೆಲ್ ಗಾಡಿ 20+ ಮೈಲೇಜ್ ಬರುವ. 10 ಮಾಡಲ್ದು ಸರ್ ಸೆಕೆಂಡ್ ಓನರ್. ಎಲ್ಲ ಪೌಂಡ್ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಅದು ನ್ಯೂ ಶೇಪ್ ಗಾಡಿ. ನ್ಯೂ ಶೇಪ್ ಗಾಡಿ ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್ ಕೊಡಕ್ಕೆ. ಆ ಪ್ರೈಸಿಂಗ್ ಕೊಡ್ಬಿಡ್ತೀನಿ 1,70,000ಗೆ. ಅದನ್ನು ವ್ಯಾಗನರ್ ಎಲ್ಲ ನ್ಯೂ ಶೇಪ್ ಗಾಡಿ ಕೊಡ್ತೀವಿ ಸರ್. 1,70,000ಕ್ಕೆ? 1,70,000ಗೆ ಸರ್. ಸರ್ ಹೇಳಿ ಸರ್ ಸ್ಯಾಂಟೋ 2019 ಮಾಡಲ್ದು ಸೆಕೆಂಡ್ ಓನರ್. ವೈಟ್ ಕಲರ್ದು ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ನಿಮಗೆ ಪೌಂಡ್ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂಗುಂಟು ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. 19 ಮಾಡಲ್ದು ಸರ್ ಇದು. ಈ ಗಾಡಿ ನಿಮ್ಮ ಇಷ್ಕರಿಗೆ ಮಾರ್ಕೆಟ್ ನಲ್ಲಿ 5.5 ಇಂದ ಕಮ್ಮಿ ಇಲ್ಲ. 4.5ಗೆ 19 ಮಾಡಲ್ ಸ್ಯಾಂಟೋ ಕೊಡೋಣ ಸರ್. ಎಷ್ಟು ಹೇಳಿ ಸರ್ ಇದು? 4.5 ಕಮ್ಮಿ ಇಲ್ಲ. 450ಗೆ ಕೊಡೋಣ ಸರ್. 450